ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ, ಆಯುರ್ವೇದಿಕ್ ಡಾಕ್ಟರ್. ಇವತ್ತಿನ ಟಾಪಿಕ್ಕು ಬಂಗು. ಬಂಗು ಅಂದರೆ ಏನು? ನಮ್ಮದು ಮುಖದ ತ್ವಚೆಯ ಬಣ್ಣ ಕಪ್ಪು ಅಥವಾ ಕಂದು ಬಣ್ಣಕ್ಕೆ ತಿರುಗೋದು. ಈ ಬಂಗು ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಹೆಂಗಸರಿಗೆ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಹಣೆ ಭಾಗದಲ್ಲಿ, ಮೂಗಿನ ಮೇಲೆ, ಕೆನ್ನೆ ಆಸುಪಾಸಲ್ಲಿ ಕಾಣಿಸಿಗುತ್ತೆ. ಕೆಲವರಿಗೆ ತೋಳು ಭಾಗದಲ್ಲಿ, ಬೆನ್ನಿನ ಹಿಂದೆ ಕಾಣಿಸಿಗುತ್ತೆ. ಇದರಲ್ಲಿ 2 ಟೈಪ್ಸ್ ಇರುತ್ತೆ, ಡರ್ಮಲ್ ಮತ್ತು ಎಪಿಡರ್ಮಲ್ ಅಂತ ಹೇಳ್ತಾರೆ. ಎಪಿಡರ್ಮಲ್ ಅನ್ನೋದು ಮೇಲ್ಭಾಗದ ಚರ್ಮ ಎಫೆಕ್ಟ್ ಆಗುತ್ತೆ. ಡರ್ಮಲ್ ಅನ್ನೋದು ಒಳಭಾಗದ ಚರ್ಮ ಎಫೆಕ್ಟ್ ಆಗುತ್ತೆ. ಎಪಿಡರ್ಮಲ್ ಲೇಯರು ಈಸಿಯಾಗಿ ಟ್ರೀಟ್ ಮಾಡ್ಬೋದು, ಡರ್ಮಲ್ ಲೇಯರ್ ಸ್ವಲ್ಪ ಕಷ್ಟ. ಇದಕ್ಕೆ ನಾವು ಫಸ್ಟು ಏನು ಕಾರಣ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಕಾರಣ ಸೂರ್ಯನ ಕಿರಣ. ಸೂರ್ಯನ ಕಿರಣ 10 ಗಂಟೆ ಮೇಲೆ ಹಾಗೂ 3 ಗಂಟೆ ಒಳಗಿರೋ ಸೂರ್ಯನ ಕಿರಣ ತುಂಬ ತೀಕ್ಷ್ಣವಾಗಿರೋದ್ರಿಂದ ಇದಕ್ಕೆ ನಾವು ಜಾಸ್ತಿ ನಮ್ಮ ತ್ವಚೆನ ಒಡ್ಡೋದ್ರಿಂದ ಏನಾಗುತ್ತೆ, ಆ UV ರೇಸ್ ಅಂತ ಹೇಳ್ತೀವಲ್ಲ, ಅದರಿಂದ ನಮ್ಮ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗಿಬಿಟ್ಟು ಮೆಲನಿನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಎರಡನೇದು ಸ್ಟ್ರೆಸ್ ಯಾರಿಗಿರಲ್ಲ? ಲೇಡೀಸಿಗಿರುತ್ತೆ, ಜೆಂಟ್ಸಿಗಿರುತ್ತೆ. ಲೇಡೀಸಿಗಂದರೆ ಮನೆ ಕೆಲಸ, ಆಫೀಸ್ ಕೆಲಸ, ಮಕ್ಳ ಕೆಲಸ. ಜೆಂಟ್ಸಿಗಂದರೆ ಆಫೀಸ್ ಕೆಲಸ, ಮನೆ ನೋಡ್ಕೊಬೇಕು. ಇದೆಲ್ಲ ನಮ್ಮ ಬಾಡಿಲಿರೋ ಹಾರ್ಮೋನ್ಸ್ನ ವ್ಯತ್ಯಾಸ ಮಾಡಿಬಿಡತ್ತೆ. ಮೂರನೇದು ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗೋದು. ನಾಲ್ಕನೇದು ಮೆನೋಪಾಸ್ ಟೈಮ್, ಅಂದರೆ ಮುಟ್ಟು ನಿಲ್ಲುವಾಗ, ಮುಟ್ಟು ನಿಂತ ಮೇಲೆ ಆಗೋ ಹಾರ್ಮೋನ್ಸ್ ಚೇಂಜಸ್ಸಿಂದ. ಐದನೇದು ಅತಿಯಾಗಿ ಹಾರ್ಮೋನಲ್ ಪಿಲ್ಸ್ನ ಬಳಕೆ ಮಾಡೋದ್ರಿಂದ ಬಾಡಿಲಿ ಹಾರ್ಮೋನ್ ಚೇಂಜಸ್ ಆಗಿಬಿಡತ್ತೆ. ಆರನೇದು ರಾಸಾಯನಿಕಯುಕ್ತ ಮೇಕಪ್ ಬಳಕೆಯನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸ್ಕಿನ್ ಸೆಲ್ಸು ತುಂಬ ಡ್ಯಾಮೇಜ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಸನ್ ರೇಸ್ನ ಅವುಗಳು ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಈ ಬಂಗು ಬರೋಕ್ಕೆ ಸಾಧ್ಯ ಇರುತ್ತೆ. ಸೊ ನೀವು ಈ ಕಾರಣ ಎಲ್ಲ ತಿಳ್ಕೊಂಡ್ರೆ ಆದಷ್ಟು ನಮಗೆ ಬಂಗು ಬರದಿದ್ದಂಗೆ ನಾವು ನೋಡ್ಕೊಳ್ಬೋದು. ಬನ್ನಿ ಈಗ ಮನೆಮದ್ದು ಸೆಕ್ಷನ್ಗೆ ಹೋಗೋಣ. ಫಸ್ಟ್ ರೆಸಿಪಿಲಿ ನಾನು ಮೆಂತೆ ಹಾಗೂ ಮೊಸರನ್ನ ಯೂಸ್ ಮಾಡಿಕೊಂಡು ರೆಸಿಪಿ ಮಾಡ್ತಾಯಿದ್ದೀನಿ. ಈ ಮೆಂತೆನ ಒಂದು 2-3 ಸ್ಪೂನಷ್ಟು ತೊಗೊಳ್ಳಿ, ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಮೆಂತೆಯಲ್ಲಿ ವಿಟಮಿನ್ ಕೆ, ವಿಟಮಿನ್ ಸಿ, ಪ್ರೋಟೀನ್, ಲೈಸಿನ್, ಆಲ್ಕಲಾಯ್ಡ್ಸ್ ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಇದನ್ನು ನೀರು ಹಾಕ್ಕೊಂಡು ಸೋಕ್ ಮಾಡ್ಕೊಳ್ಳೋಣ. ಪೂರ್ತಿ ಅದು ಸೋಕ್ ಆಗಬೇಕು. ಅಂದರೆ ಹಿಂದಿನ ನೈಟು ನೀವು ನೆನೆಸಿಟ್ರೆ ಬೆಸ್ಟು. ಒಟ್ಟು 6 ಅವರ್ಸ್ ಬೇಕಾಗತ್ತೆ. ಸೊ ಇದರಲ್ಲಿ ಗ್ಲೋನೆಸ್ಸು, ಕಾಂಪ್ಲೆಕ್ಷನ್ನು, ಸ್ಮೂತ್ನೆಸ್ ಎಲ್ಲ ಬರುತ್ತೆ ಸ್ಕಿನ್ನಿಗೆ. ಸೊ ಈಗ ನಾನು ನೆನೆಸಿಟ್ಟಿದ್ದೀನಿ ಹಿಂದಿನ ದಿನವೇ. ಸೊ ಅದ್ರ ನೀರನ್ನ ಸಪ್ರೇಟ್ ಮಾಡಿಟ್ಕೊಳ್ಳೋಣ. ಆ ನೀರನ್ನ ಯಾವುದಕ್ಕೆ ಯೂಸ್ ಮಾಡೋದು ಮತ್ತೆ ಹೇಳ್ತೀನಿ. ಈಗ ಇದನ್ನ ಪೇಸ್ಟ್ ಮಾಡ್ತೀನಿ. ನನ್ನ ಕಲ್ವ ಯಂತ್ರ ಇದೆ, ನಾನು ಅದರಲ್ಲಿ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಮಿಕ್ಸಿ ಇದ್ದರೆ ಮಿಕ್ಸಿಲೇ ಮಾಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಆದಮೇಲೆ ಇಷ್ಟು ಕ್ವಾಂಟಿಟಿ ಒಂದು ಹೋಲ್ ಫೇಸಿಗೆ ಬೇಕಾಗತ್ತೆ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಂಡು ಮಾಡ್ಬೋದು, ಇಡೀ ಫೇಸ್ ಕವರ್ ಮಾಡಬೇಕಂದ್ರೆ. ಈಗ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ಮೊಸರು ಒಂದು 2-3 ಸ್ಪೂನ್ ಬೇಕಾಗತ್ತೆ. ಅದು ತಿಕ್ಕ ಕನ್ಸಿಸ್ಟೆನ್ಸಿ ಬರಬೇಕು. ದಪ್ಪ ಮೊಸರು ಯೂಸ್ ಮಾಡಿ, ಗಟ್ಟಿ ಮೊಸರು. ಸೊ ಮೊಸರಲ್ಲಿ ಮೇಯ್ನ್ ಯಾಕಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಅನ್ನೋದಿರುತ್ತೆ. ಇದು ಸ್ಕಿನ್ನ ಲೈಟ್ನಿಂಗ್ ಮಾಡುತ್ತೆ, ಹಾಗೆ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ, ಸ್ಕಿನ್ನು ಸ್ಮೂತ್ ಆಗುತ್ತೆ, ಸನ್ ಡ್ಯಾಮೇಜು ಕಮ್ಮಿ ಆಗ್ತಾಗತ್ತೆ. ನಾನೀಗ ಪೇಸ್ಟ್ ಮಾಡಿಕೊಂಡೆ. ಈಗ ನೀರು ತೆಗೆದಿಟ್ಟಿದ್ನಲ್ಲ, ಇದನ್ನ ನೀರನ್ನ ನೀವೇನು ಮಾಡಬೇಕಂದ್ರೆ ಈ ಪೇಸ್ಟ್ ಹಚ್ಚೋಕ್ಕಿಂತ ಮುಂಚೆ ನಿಮ್ಮ ಮುಖ ಭಾಗ, ಕುತ್ತಿಗೆ ಭಾಗ ಸೇರಿಬಿಟ್ಟು ಇದನ್ನ ಕಂಪ್ಲೀಟ್ ನೀವು ಅಪ್ಲೈ ಮಾಡಿ. ಒಂದು 5 ನಿಮಿಷ ಅಪ್ಲೈ ಮಾಡಿಬಿಟ್ಟು ಅದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ನಲ್ಲಿ. ಓಕೆನಾ? ಅದಾದಮೇಲೆ ನೀವು ಈ ಥರ ನೀವು ಅಪ್ಲೈ ಮಾಡಬೇಕು. ನಾನು ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಅದೇ ತಿಕ್ಕಾಗಿರಬೇಕು. ಕಂಪ್ಲೀಟ್ ನೀವು ಅದು ಹಚ್ಚಿಬಿಟ್ಟು 30-40 ನಿಮಿಷ ಬಿಟ್ಟು ಬರೀ ನೀರಲ್ಲಿ ಮುಖ ತೊಳಿರಿ. ಸೆಕೆಂಡ್ ರೆಸಿಪಿಲಿ ನಾನು ನಿಮಗೆ ಈಗ ಅತಿ ಮಧುರ ಮತ್ತು ಹಾಲನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅತಿ ಮಧುರ, ಜ್ಯೇಷ್ಠ ಮಧು, ಎಷ್ಟಿ ಮಧು, ಮುಲೇಟಿ ಅನ್ನೋ ಹೆಸರು ಇರುತ್ತೆ ಇದಕ್ಕೆ. ಸೊ ಇದು ನಾನೀಗ ಪುಡಿ ಯೂಸ್ ಮಾಡಿದ್ದೀನಿ. ನಿಮಗೆ ಬೇರಿನ ಪೋರ್ಷನ್ ಸಿಗುತ್ತೆ, ಅದು ಶಾಪಲ್ಲಿ ಸಿಗುತ್ತೆ ನಿಮ್ಗೆ, ಆಯುರ್ವೇದಿಕ್ ಶಾಪಲ್ಲಿ. ಅದನ್ನು ಸಾಣೆಕಲ್ಲಲ್ಲಿ ತೇದ್ಬಿಟ್ಟು ಹಚ್ಬೋದು ಹಾಲಿನ ಜೊತೆ. ನಾನೀಗ ಈ ಪುಡಿನ ಹಾಲು ಜೊತೆ ಮಿಶ್ರಣ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಅತಿಮಧುರ ಅಂದರೆ ಈ ಜ್ಯೇಷ್ಠ ಮಧುವಲ್ಲಿ ಟೈರೋಸಿನೇಸ್ ಇನ್ಹಿಬಿಷನ್ ಫ್ಯಾಕ್ಟರ್, ಅಂದರೆ ಈ ಕಪ್ಪಾಗುತ್ತಲ್ಲ ಸ್ಕಿನ್ನು, ಮೆಲನಿನ್ ಸೆಕ್ರೇಷನ್ ಆಗಿಬಿಟ್ಟು ಅದನ್ನ ತುಂಬನೇ ಕಮ್ಮಿ ಮಾಡ್ತಾ ಹೋಗುತ್ತೆ. ಗ್ಲಾಬ್ರಿಡಿನ್ ಅನ್ನೋ ಕಂಟೆಂಟ್ ಇರೋದ್ರಿಂದ ನಮ್ಮದು ಆ ಕಪ್ಪು ಕಲೆ ಏನಾಗಿರುತ್ತೋ ಅದನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. UV ರೇಸ್ ಬ್ಲಾಕಿಂಗ್ ಎನ್ಸೈಮ್ಸ್ ಇರೋದ್ರಿಂದ ಫ್ಯೂಚರಲ್ಲಿ ನಮಗೆ ಸನ್ ಡ್ಯಾಮೇಜ್ ಆಗೋದನ್ನು ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಸ್ಕಿನ್ನು ತುಂಬ ಸಾಫ್ಟಾಗಿನೂ, ಸ್ಮೂತಾಗಿನೂ, ಫೇರ್ ಆಗಿರುತ್ತೆ. ಸೊ ಇದನ್ನು ನೀವು ಈ ಥರ ಪೇಸ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. 30-40 ನಿಮಿಷ ಬಿಟ್ಟು ನೀವು ಮುಖ ತೊಳ್ಕೊಳ್ಳಿ.
ಇದನ್ನು ಒಂದು 3-4 ವಾರ ನೀವು ರೆಗ್ಯುಲರಾಗಿ ಹಾಕಿದರೆ ತುಂಬ ಎಫೆಕ್ಟ್ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.